ಹಲೋ ಮಕ್ಕಳೇ ನಮಸ್ಕಾರ. ವೆಲ್ಕಮ್ ಟು ವೇದಾಂತು. ರೈಟ್, ನಮ್ಮ ಎಸ್ ಎಲ್ ಸಿ ವೇದಾಂತು ಸ್ಟೂಡೆಂಟ್ಸ್. ಈಗ ಹೆಸರು ನೋಡಿದ ತಕ್ಷಣ ಅಂತೀರಾ ಸರ್ ಎಸ್ ಎಲ್ ಸಿ ಚಾನಲ್ ನೈನ್ತ್ಗೂ ಮಾಡ್ತೀರಾ? ಸ್ಟೂಡೆಂಟ್ಸ್ ಪ್ಲಾನ್ ಮಾಡಿದೀವಿ. ಈಗ ತುಂಬಾ ಸ್ಟೂಡೆಂಟ್ಸ್ ಕೇಳ್ತಾ ಇದ್ರು, ಸರ್ ನಾನು ನೈನ್ತ್ ಕ್ಲಾಸ್ ಅಲ್ಲಿ ಇದ್ದೀನಿ, ನಮಗೆ ಎಕ್ಸಾಮ್ ನಡೀತಿದೆ, ಎಕ್ಸಾಮ್ ಸ್ಟಾರ್ಟ್ ಆಗ್ತಿದೆ ನಮಗೆ, ಸೊ ಹೆಲ್ಪ್ ಮಾಡ್ತೀರಾ ಅಂತ. ಸ್ಟೂಡೆಂಟ್ಸ್ ಫಸ್ಟ್ ಆಫ್ ಆಲ್ ಕೆಳಗಡೆ ಕೇಳಿಸ್ಕೊಳ್ಳಿ. ಪ್ಲೀಸ್ 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 ಪ್ಲೀಸ್, ನೈನ್ತ್ ನಿಮ್ಗೆ ಒಳ್ಳೆ ಮಾರ್ಕ್ಸ್ ಬಂದಿಲ್ಲ ಅಂದ್ರೆ ನಿಮ್ಗೆ ಟೆಂತ್ ಕಷ್ಟ ಆಗುತ್ತೆ. ಎಕ್ಸಾಮ್ ಮಾರ್ಕ್ಸ್ ಏನ್ ಮ್ಯಾಟರ್ ಆಗಲ್ಲ, ಬಟ್ ಆ ನಾಲೆಜ್ ಇದೆಯಲ್ಲ, ಆ ನಾಲೆಜ್ ನಿಮ್ದು ಅಕಸ್ಮಾತ್ ನೈನ್ತ್ ಮಿಸ್ ಆಗ್ಬಿಟ್ರೆ ಟೆಂತ್ ಕಷ್ಟ ಆಗ್ಬೋದು. ಹೌದು, ನೈನ್ತ್ ಸ್ವಲ್ಪ ಕಷ್ಟ ಇರುತ್ತೆ. ನೈನ್ತ್ ನಿಮ್ಗೆ ಅನ್ಸ್ತಾ ಇರ್ಬೋದು, ಸರ್ ಇಷ್ಟು ಕಷ್ಟನ ಬಯಾಲಜಿ, ಕೆಮಿಸ್ಟ್ರಿ ಇಷ್ಟು ಕಷ್ಟನ, ಫಿಸಿಕ್ಸ್ ಇಷ್ಟು ಕಷ್ಟನ, ಸೋಷಿಯಲ್ ಕಷ್ಟ. ಸ್ಟೂಡೆಂಟ್ ಕಷ್ಟ ಇದೆ. ಸೊ ಅದೇ ರೀಸನ್ ಸ್ಟೂಡೆಂಟ್ಸ್ ನಿಮ್ಮೆಲ್ಲರ ಮನಸ್ಸಲ್ಲೂ ಕೂಡ ಅನ್ಸ್ತಾ ಇರುತ್ತೆ, ಸರ್ ಏನಿದು ಬ್ಯಾಡ್ ನ್ಯೂಸ್. ಸ್ಟೂಡೆಂಟ್ ಬ್ಯಾಡ್ ನ್ಯೂಸ್ ಇಸ್ ಯು ಆರ್ ನಾಟ್ ಟೇಕಿಂಗ್ ಯೋರ್ ನೈನ್ತ್ ಸೀರಿಯಸ್ಲಿ. ನನಗೆ ತುಂಬಾ ಜನ ಮಕ್ಕಳಿಗೆ ರೀಸೆಂಟ್ ಆಗಿ ಮೆಸೇಜ್ ಮಾಡ್ತಿದ್ರು, ಸರ್ ನಾನ್ ಟೆಂತ್ ಅಲ್ಲಿ ಇದ್ದೀನಿ, ನಮ್ಮ ತಮ್ಮನೋ ತಂಗಿನೋ ನೈನ್ತ್ ಅಲ್ಲಿ ಇದ್ದಾರೆ, ಇಲ್ಲ ಏಟ್ ಅಲ್ಲಿ ಇದ್ದಾರೆ, ಅವ್ರೀಗ ನೈನ್ತ್ಗೆ ಹೋಗ್ತಾ ಇದ್ದಾರೆ, ಇಲ್ಲ ನೈನ್ತ್ ಆಗಲೇ ಇದ್ದಾರೆ, ಬಟ್ ಅವ್ರು ಓದ್ತಾನೆ ಇಲ್ಲ. ಯಾಕಂದ್ರೆ ಅವ್ರ ಹತ್ರ ಯೂಟ್ಯೂಬ್ ಅಲ್ಲಿ ಯಾರು ಕೂಡ ನೈನ್ತ್ ಮಕ್ಕಳಿಗೆ ಯಾರು ಮಾಡ್ತಾನೆ ಇಲ್ಲ ಏನು ಸೆಷನ್ಸ್. ಸ್ಟೂಡೆಂಟ್ಸ್ ಯೋಚನೆ ಮಾಡಬೇಡಿ, ಇನ್ಮೇಲಿಂದ ನಿಮ್ಮೆಲ್ಲರೂ ಕೂಡ ನಾನು ಎಸ್ಪೆಷಲಿ ಸೈನ್ಸ್ ಮತ್ತೆ ಮ್ಯಾಥ್ಸ್ ಮಾಡ್ಕೊಡ್ತೀನಿ. ನಾನ್ ಮಾಡಲ್ಲ, ನಮ್ಮ ಟೀಮ್, ಎಂಟೈರ್ ಟೀಮ್ ನಿಮ್ಗೆ ಗೊತ್ತು, ರೈಟ್? ವೈಷ್ಣವ್ ಆಗಿರ್ಬೋದು, ಯಶು ಸರ್ ಆಗಿರ್ಬೋದು, ರತಿಕಾ ಮ್ಯಾಮ್ ಆಗಿರ್ಬೋದು, ನಾವೆಲ್ಲರೂ ಸೇರ್ಬಿಟ್ಟು ನಿಮ್ಗೆ ಸೈನ್ಸ್ ಮತ್ತೆ ಮ್ಯಾಥ್ಸ್ ಮಾಡಿಸ್ತೀವಿ. ಸೊ ನೆಕ್ಸ್ಟ್ ಒನ್ ಮಂತ್ ಅಲ್ಲಿ, ನೆಕ್ಸ್ಟ್ 1 ಮಂತ್ ಆಗಿರ್ಬೋದು, ನೆಕ್ಸ್ಟ್ 15 ಡೇಸ್ 20 ಡೇಸ್ ಆಗಿರ್ಬೋದು, ನೆಕ್ಸ್ಟ್ 15 ಡೇಸ್ ಅಲ್ಲಿ ನಿಮ್ ಎಲ್ಲಾ ಸೈನ್ಸ್ ಚಾಪ್ಟರ್ಸ್, ಎಲ್ಲಾ ಮ್ಯಾಥ್ಸ್ ಚಾಪ್ಟರ್ಸ್ ನಾವು ಒನ್ ಶಾರ್ಟ್ ಆಗಿ ಮುಗಿಸ್ತಾ ಬರ್ತೀವಿ. ಫುಲ್ ಚಾಪ್ಟರ್ ನಿಮ್ಗೆ ಡೀಟೇಲ್ ಹೇಳ್ಕೊಡಕ್ ಹೋಗಲ್ಲ, ಆಬ್ವಿಯಸ್ಲಿ ಎವ್ರಿಥಿಂಗ್ ಇಸ್ ನಾಟ್ ಇಂಪಾರ್ಟೆಂಟ್. ನಾನು ನಿಮ್ಗೆ ಎವ್ರಿ ಸಿಂಗಲ್ ಚಾಪ್ಟರ್ದು ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ನ ಬರೀ 30 ಮಿನಿಟ್ಸ್ ಇಲ್ಲ 40 ಮಿನಿಟ್ಸ್ ಅಲ್ಲಿ ಮಾಡ್ಕೊಡೋ ಪ್ಲಾನ್ ಮಾಡಿದ್ದೀನಿ. ಓಕೆ, ಸೊ ದಿಸ್ ಇಸ್ ದ ನ್ಯೂಸ್ ಫಾರ್ ಆಲ್ ದ ಗುಡ್ ನ್ಯೂಸ್ ಅನ್ಕೋಬಹುದು ಈಗ ಒಂಥರ, ಫಾರ್ ಆಲ್ ದ ನೈನ್ತ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್. ಓಕೆನಾ? ಸೊ ಸ್ಟೂಡೆಂಟ್ಸ್, ಅಕಸ್ಮಾತ್ ನೈನ್ತ್ ಅಲ್ಲಿ ಆಗಿದ್ರೆ ಈ ವಿಡಿಯೋನ ಶೇರ್ ಮಾಡಿ ಎಲ್ಲ ಫ್ರೆಂಡ್ಸ್ಗೆ. ನೋಡಿ, ಸ್ಟಾರ್ಟ್ ಆಗಿದೆ ನಮ್ದು ಕೂಡ ಕ್ಲಾಸಸ್ ಈಗ. ಓಕೆನಾ? ಹಂಗೆ ಸ್ಟೂಡೆಂಟ್ಸ್, ನೀವು ಚಾನಲ್ ಹೊಸೊಬ್ಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಬಿಕಾಸ್ ನೈನ್ತ್ಗೂ ಕೂಡ ನಮ್ಗೆ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನೆಕ್ಸ್ಟ್ ಇಯರ್ ನೀವೇ ನಮ್ಮ ಚಾನಲ್ ಬಂದು ಟೆಂತ್ ಬಂದಾಗ, ಎಸ್ ಎಲ್ ಸಿ ಬಂದಾಗ ನಮ್ಮ ಹತ್ರನೇ ಓದ್ಬೇಕು ನೀವು. ಓಕೆನಾ? ಸೊ ಅದು ನಿಮ್ ಸರ್ಪ್ರೈಸ್ ಸ್ಟೂಡೆಂಟ್ಸ್, ನೈನ್ತ್ ಮಕ್ಕಳಿಗೆ. ಎಸ್ ಎಲ್ ಸಿ ಮಕ್ಕಳಿಗೆ ಸ್ಟೂಡೆಂಟ್ಸ್ ನಿಮ್ಗೂ ಬರ್ತಿದೆ ಅದು 30 ಮಿನಿಟ್ಸ್, ನಿಮ್ಗೂ ಕೂಡ ಸ್ಟಾರ್ಟ್ ಮಾಡ್ತೀವಿ. ಓಕೆನಾ? ನಿಮ್ಗೂ ಕೂಡ 30 ಮಿನಿಟ್ಸ್ ಸ್ಟಾರ್ಟ್ ಮಾಡ್ತೀವಿ ಟೆಂತ್ ಮಕ್ಕಳು ಕೂಡ. ಓಕೆನಾ? ಸೊ ಆಲ್ ದಿ ಬೆಸ್ಟ್ ಸ್ಟೂಡೆಂಟ್ಸ್, ಪ್ಲೀಸ್ ಸೀರಿಯಸ್ ಆಗಿ ಓದಿ. ಏನೋ ಸ್ವಲ್ಪ ಟೈಮ್ ಇರಬೇಕು. ಸೊ ಎಲ್ಲರೂ ಕೂಡ ಕಮೆಂಟ್ ಅಲ್ಲಿ ಹಾಕಿ ಸ್ಟೂಡೆಂಟ್ಸ್, ನಿಮ್ದು ನೈನ್ತ್ ಎಕ್ಸಾಮ್ ಯಾವತ್ತಿಂದ ಸ್ಟಾರ್ಟ್ ಆಗ್ತಿದೆ ಅಂತ ಎಲ್ಲರೂ ಕಮೆಂಟ್ ಹಾಕೋದು ಮರಿಬೇಡಿ. ಓಕೆ, ಸೊ ಥ್ಯಾಂಕ್ ಯು ಸೊ ಮಚ್ ಸ್ಟೂಡೆಂಟ್ಸ್. ಬೈ ಬೈ ಆಲ್ ಆಫ್ ಯು ಅಂಡ್ ಟೇಕ್ ಕೇರ್.